ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಈ ವಾರ ಯಾವ ರೀತಿ ಇದೆ ಮತ್ತು ಯಾವ ಅನುಷ್ಠಾನವನ್ನು ಅವರು ಪಾಲಿಸಬೇಕಾಗುತ್ತೆ? ಖಂಡಿತ ಮೊನ್ನೆ ವೃಶ್ಚಿಕ ರಾಶಿಯಲ್ಲಿ ನೋಡಿ, ಜ್ಯೇಷ್ಠ ನಕ್ಷತ್ರನೇ ಇವತ್ತು ದ್ವಾದಶಿ ಇರ್ತಕ್ಕಂಥದ್ದು ಮತ್ತು ತ್ರಯೋದಶಿಗೆ ಬರ್ತಕ್ಕಂಥದ್ದು. ಈ ಒಂದು ದಿನ ನೀವು ವೃಶ್ಚಿಕ ರಾಶಿಯವರು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ವೃಶ್ಚಿಕ ರಾಶಿಯಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಅನುರಾಧ ನಕ್ಷತ್ರದಲ್ಲಿರ್ತಕ್ಕ ಮಿಶ್ರ ಫಲ. ಜ್ಯೇಷ್ಠ ಮತ್ತು ಅನುರಾಧ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಸಂತೋಷದಾಯವಾಗಿರ್ತೀರಿ, ಅಳ್ತೀರಿ, ಕಣ್ಣಲ್ಲಿ ನೀರು ಹಾಕ್ತೀರಿ, ತಿರ್ಗಾ ಸಂತೋಷವಾಗಿರ್ತೀರಿ, ತಿರ್ಗಾ ನಗಾಡ್ತೀರಿ. ಅಂಥ ಒಂದು ಇದು ಬರ್ತಕ್ಕಂಥದ್ದು. ವಿಶೇಷವಾಗಿ ಕುಜನ ಒಂದು ಸಾನ್ನಿಧ್ಯ ತುಂಬ ಚೆನ್ನಾಗಿದೆ. ಅವನ ಒಂದು ಆಶೀರ್ವಾದದಿಂದ ತುಂಬ ಚೆನ್ನಾಗಿ ಆಗ್ತೀರಿ. ಮತ್ತು ನೀವೇನು ಮಾಡಬೇಕು ಅಂದರೆ, ಈ ದಿನ ಪ್ರದೋಷ ಕಾಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತೇ ಆಗಲಿ, ಇಲ್ಲ ಮಂಗಳವಾರ ಆಗಲಿ, ಶುಕ್ರವಾರ ಆಗಲಿ, ವಿಶೇಷವಾಗಿ ಗ್ರಾಮ ದೇವತೆಗಳಿಗೆ, ನಿಮ್ಮ ಕುಲದೇವತೆಗಳಿಗೆ ಹೋಗ್ತಕ್ಕಂಥದ್ದು ಮರಿಬೇಡಿ. ಈ ವಾರದಲ್ಲಿ ಪ್ರಯಾಣ ಮಾಡಿ ನಿಮ್ಗೆ ಎಲ್ಲಿ ಕುಲದೇವರು ಎಲ್ಲೆಲ್ಲಿ ಪೂಜೆ ನಡೀತಾ ಇದೆಯೋ ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಮನೆಯ ಅಭಿವೃದ್ಧಿ, ಗ್ರೋತ್ ಜಾಸ್ತಿ ಆಗುತ್ತೆ, ಚೆನ್ನಾಗಾಗುತ್ತೆ. ಮಕ್ಕಳುಗಳಲ್ಲೆಲ್ಲ ವಿಶೇಷವಾಗಿ ಸ್ಥಾನಮಾನ ಸಿಗ್ತಕ್ಕಂಥದ್ದಾಗುತ್ತೆ. ನೆಮ್ಮದಿಯ ವಾತಾವರಣ ಇರುತ್ತೆ. ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿ ಸಂತೋಷದಾಯಕವಾಗಿರ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ.